ಹಾಯ್, ದಿಸ್ ಇಸ್ HSC ಬ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ PGCET ಬಗ್ಗೆ. ಸೊ PGCET ಬರೆಯುವ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಒಂದೇ ಡ್ರೀಮ್ ಇರೋದು, ಟು ಗೆಟ್ ಗುಡ್ ಮಾರ್ಕ್ಸ್, ಗುಡ್ ರ್ಯಾಂಕ್, ಗುಡ್ ಕಾಲೇಜ್, ಆಮೇಲೆ ಗುಡ್ ಪ್ಲೇಸ್ಮೆಂಟ್ಸ್. ಸೊ ಈಸ್ ಇಟ್ ರಿಯಲಿ ಗೋಯಿಂಗ್ ಟು ಹ್ಯಾಪನ್? ಎಷ್ಟು ಈಸಿಯಾಗಿ ನಾವು ಇದನ್ನು ಮಾತಾಡ್ತಿದ್ದೀವಿ, ಅಷ್ಟೇ ಈಸಿಯಾಗಿ ಇದೆಲ್ಲ ಆಗುತ್ತಾ? ಸೊ ಟು ಕ್ಲಿಯರ್ ದ್ಯಾಟ್ ಆಲ್ ಥಿಂಗ್ಸ್ ಆ್ಯಂಡ್ ಗಿವ್ ಸ್ಮಾಲ್ ರಿಯಾಲಿಟಿ ಚೆಕ್, ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ವಾಚ್ ದಿಸ್ ಟಿಲ್ ಎಂಡ್. ಸೊ ಇವತ್ತಿನ ವಿಡಿಯೋಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ, ಹೌ ಟು ಪ್ರಿಪೇರ್ ಫಾರ್ PGCET, ಹೌ ಟು ಸೆಕ್ಯೂರ್ ಎ ಗುಡ್ ರ್ಯಾಂಕ್, ಆ್ಯಂಡ್ ಆಫ್ಟರ್ ಹೌ ಟು ಗೆಟ್ ಎ ಗುಡ್ ಕಾಲೇಜ್ ವಿತಿನ್ ಯುವರ್ ರ್ಯಾಂಕ್, ಆ್ಯಂಡ್ ಹೌ ಟು ಪ್ರಿಪೇರ್ ಫಾರ್ ಪ್ಲೇಸ್ಮೆಂಟ್, ಆ್ಯಂಡ್ ವಾಟ್ ಈಸ್ ದ ಗ್ರೌಂಡ್ ರಿಯಾಲಿಟಿ ಆಫ್ ಪ್ಲೇಸ್ಮೆಂಟ್. ಸೊ ಈ ವಿಡಿಯೋಲಿ till end I will try to clear all of your doubts, so please stay till the end. And if you have a doubt again after this video, you can text me in comment and I will try to clear it out. ಸೊ ನಾನು ಹೇಳ್ತಿರುವ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಪ್ರಿಡಿಕ್ಷನ್ ಇದು ಎಕ್ಸಾಕ್ಟ್ ಅಲ್ಲ, ಇದೊಂದು ಜಸ್ಟ್ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್. ಲೈಕ್ ನಾನು ಬರೆದಾಗ ನನ್ನ ರ್ಯಾಂಕ್ ಎಷ್ಟಿತ್ತು, ಆಮೇಲೆ ನನ್ನ ಜೂನಿಯರ್ಸ್ ಬರೆದಾಗ ಅವ್ರ ರ್ಯಾಂಕ್ ಎಷ್ಟು ಬಂತು, ಇದನ್ನೆಲ್ಲ ಒಂದು ಸ್ವಲ್ಪ ಅನಲೈಸಿಸ್ ಮಾಡಿ ನಾನು ಹೇಳ್ತಿರೋದು ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ ನಾನು ಬರೆದಾಗ 2025 ನನಗೆ ಬಂದಿದ್ದು 53 ಮಾರ್ಕ್ಸು, 52 or 53 ಮಾರ್ಕ್ಸ್. ಅದರಲ್ಲಿ ನನಗೆ 628 ರ್ಯಾಂಕ್ ಬಂದಿತ್ತು. ಸೊ ಅದಾದಮೇಲೆ ನನ್ನ ಜೂನಿಯರ್ಸ್ ಬರೆದ್ರು, ಅದರಲ್ಲಿ ಒಬ್ಬನು 54 ಮಾರ್ಕ್ಸ್ ಏನೋ ತೆಗೆದ. ಸೊ ಅವ್ನ ರ್ಯಾಂಕ್ ಅವಾಗ 700 ಬಂತು. ಅಂದರೆ ಇಟ್ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ದ ಕಾಂಪಿಟಿಷನ್ ಲೆವೆಲ್, ಆಮೇಲೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗೋದು ನಿಮ್ಮ ರ್ಯಾಂಕು. ಸೊ ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕಂದ್ರೆ, ಇಫ್ ಯು ಸ್ಕೋರ್ 50 to 55 ಒಳಗೆ, ಸೊ ವಿಲ್ ಗೆಟ್ ಅ ರ್ಯಾಂಕ್ ಆಫ್ ಲೈಕ್ 600 to 800. ಸೊ ಇಟ್ ಈಸ್ ಆನ್ ಅಪ್ರಾಕ್ಸಿಮೇಷನ್ ದಟ್ ಯು ವಿಲ್ ಗೆಟ್ ಇನ್ PGCET. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಹೌ ಟು ಪ್ರಿಪೇರ್ ಫಾರ್ PGCET. ಸೊ PGCET ಇನ್ನೊಂದು ಮಂತಲ್ಲಿದೆ. ಸೊ ಯು ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ಪ್ರಿಪೇರ್ PGCET. ಸೊ ಈ ಒಂದು ಮಂತಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ಲಿ ಯು ಹ್ಯಾವ್ ಟು ಗೋ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ ನಾನು ರೆಫರ್ ಮಾಡಿದ್ದ ಬುಕ್ ಒಂದಿತ್ತು, ವಸಂತ ಬುಕ್ ಪಬ್ಲಿಕೇಶನ್ ಅಂತ. ಅದರಲ್ಲಿ ಪ್ರೀವಿಯಸ್ 10 year ಕ್ವಶನ್ ಪೇಪರ್ ಹಾಗೆ 2 mock ಕ್ವಶನ್ ಪೇಪರ್ನು ಕೊಟ್ಟಿದ್ದರು. ಅದರಲ್ಲಿ ನಿಮಗೆ 12 ಕ್ವಶನ್ ಪೇಪರ್ ಸಿಗುತ್ತೆ ಟೋಟಲ್ ಆಗಿ. ಸೊ ಇಫ್ ಯು ಸಾಲ್ವ್ ದ್ಯಾಟ್, ಇಟ್ ಈಸ್ ಮೋರ್ ದೆನ್ ಎನಫ್ ಐ ಥಿಂಕ್. ಯಾಕಂದರೆ ನಾನು ಲಾಸ್ಟ್ 15 days ಪ್ರಿಪ್ರೇಷನ್ ಮಾಡಿದ್ದು. ಲಾಸ್ಟ್ 15 days ನಾನು ವಸಂತ ಬುಕ್ ಪಬ್ಲಿಕೇಶನ್ದ ಅರೌಂಡ್ 12 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೆ. ಅಷ್ಟೇ ಸಾಕು ಅನ್ಕೋತೀನಿ. ಸೊ ಇನ್ನು 15 days ನೀವು ಚೆನ್ನಾಗಿ ಪ್ರಿಪೇರ್ ಮಾಡೋದಿತ್ತು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ. ಸೊ ಈಗ ನಾವು ನೋಡಿದ್ವಿ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಪ್ರಿಡಿಕ್ಷನ್, ಆಮೇಲೆ ಹೌ ಟು ಪ್ರಿಪೇರ್ ಫಾರ್ PGCET ಆ್ಯಂಡ್ ಆಲ್. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಇರೋದು, ವಾಟ್ ಆಫ್ಟರ್ ಗೆಟಿಂಗ್ ಅ ಗುಡ್ ಕಾಲೇಜ್ ಆರ್ ಗುಡ್ ರ್ಯಾಂಕ್ ಇನ್ PGCET. ಸೊ ಗುಡ್ ರ್ಯಾಂಕ್ ಅಂದರೆ ಏನು? ಸೊ ಗುಡ್ ರ್ಯಾಂಕ್ ಈಸ್ ಲೈಕ್ 0 to 400 ಬಂದರೆ ಅದು ಬೆಸ್ಟ್ ರ್ಯಾಂಕು. ಅದರಲ್ಲಿ ನಿಮ್ಗೆ ಒಳ್ಳೆ ಕಾಲೇಜಸ್ ಸಿಗುತ್ತೆ, ಲೈಕ್ RV, BMS, PS, PES, ಆಮೇಲೆ ಇವೆಲ್ಲ ಕಾಲೇಜಸ್ ನಿಮಗೆ ಸಿಗ್ಬೋದು. ಅದಾದಮೇಲೆ ನೆಕ್ಸ್ಟ್ ಬರೋದು ಅರೌಂಡ್ 400 to 800 ರ್ಯಾಂಕ್ದವರು. ಸೊ 400 to 800 ರ್ಯಾಂಕಲ್ಲಿ ನಿಮಗೆ ಡಿಸೆಂಟ್ ಕಾಲೇಜ್ ಸಿಗುತ್ತೆ, ಲೈಕ್ JSS ಕಾಲೇಜ್, ಅದಾದಮೇಲೆ ನಿಮಗೆ ದಯಾನಂದ್ ಸಾಗರ್, ಇದೆಲ್ಲ ನಿಮಗೆ ಡಿಸೆಂಟ್ ಕಾಲೇಜಸ್ ಎಲ್ಲ ಸಿಗುತ್ತೆ. ಅದಾದಮೇಲೆ 800 to 1000 ನಿಮ್ಗೆ ಒಳ್ಳೆ ಕಾಲೇಜಸ್, ಡಿಸೆಂಟ್ ಕಾಲೇಜಸ್ ಸಿಗುತ್ತೆ, ಎಲ್ಲಿ ನಿಮಗೆ ಒಳ್ಳೆಯ ಪ್ಲೇಸ್ಮೆಂಟ್ ಸಿಗ್ಬೋದು. ಸೊ ಇದು ನಿಮ್ಮ ಒಂದು ರೇಂಜ್ ಆಫ್ ರ್ಯಾಂಕ್ಸ್ ಕೆಟಗರೈಸ್ ಮಾಡಿದ್ರೆ 1 to 400 ಈಸ್ ಲೈಕ್ ಬೆಸ್ಟ್ ಕಾಲೇಜಸ್, ಅದಾದಮೇಲೆ ಡಿಸೆಂಟ್ ಕಾಲೇಜಸ್, ಅದಾದಮೇಲೆ ಇನ್ನೂ ಡಿಸೆಂಟ್ ಕಾಲೇಜಸ್. ಸೊ ಇಷ್ಟು ಸಿಗ್ಬೋದು. ಅದಾದಮೇಲೆ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡಬೇಕಂದ್ರೆ, ಸೊ ಪ್ಲೇಸ್ಮೆಂಟ್ ಯಾವುದೂ ಕಾಲೇಜ್ ನಿಮಗೆ 100% ಅಂತ ಕೊಡಲ್ಲ. ನೀವು ಒಳ್ಳೆ ರ್ಯಾಂಕು ತೆಗೆದಿರ್ಬೋದು, ಒಳ್ಳೆ ಮಾರ್ಕ್ಸು ತೆಗೆದಿರ್ಬೋದು, ಒಳ್ಳೆ CGPSು ಇರ್ಬೋದು, ಆದರೆ ಸ್ಕಿಲ್ಸ್ ಮ್ಯಾಟರ್ಸ್ ಅಂತ ಹೇಳ್ತಾರೆ. ಸೊ ಯಾವುದೂ ಕಾಲೇಜ್ ನಿಮಗೆ 100% ಪ್ಲೇಸ್ಮೆಂಟ್ ನೀಡಲ್ಲ. ಎಕ್ಸಾಂಪಲ್ ನಮ್ಮ ಕಾಲೇಜ್ ತೊಗೋಬೇಕಂದ್ರೆ, ಈಗ ನಾವು ಇರೋದು 120 ಸ್ಟೂಡೆಂಟ್ಸ್. 120 ಸ್ಟ್ರೆಂತಲ್ಲಿ ಅರೌಂಡ್ ಈಗ ಜಸ್ಟ್ ಒಂದು 20 ಸ್ಟೂಡೆಂಟ್ಸಿಂದ 20 to 25 ಸ್ಟೂಡೆಂಟ್ಸಿನ ಪ್ಲೇಸ್ಮೆಂಟ್ ಅಷ್ಟೇ ಆಗಿದ್ದು. ಸೊ ಇಟ್ಸ್ ಆ್ಯನ್ ಅಪ್ರಾಕ್ಸ್ 20 to 21% ಆಫ್ ಪ್ಲೇಸ್ಮೆಂಟ್ ಅಷ್ಟೇ. ಅದಾದಮೇಲೆ ಜಾಸ್ತಿ ಜನ ಹೋಗಿದ್ದು ಅರೌಂಡ್ 3 LPAಗೆ ಫಾರ್ TCS, Infosys ಆ್ಯಂಡ್ ಆಲ್. ಡೂ ವಿ ಹ್ಯಾವ್ ಟು ಪರ್ಸ್ಯೂ ಮಾಸ್ಟರ್ಸ್ ಆರ್ ನಾಟ್? ಸೊ ಅದರಲ್ಲಿ ತುಂಬ ಪ್ರೋಸು ಇದೆ, ಕಾನ್ಸು ಇದೆ. ಲೈಕ್ ಪ್ರೋಸ್ ಹೇಳಬೇಕಂದ್ರೆ, ನಿಮಗೆ 2 years ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಟು ಲರ್ನ್ ಆ್ಯಂಡ್ ಟು ಎನ್ಹ್ಯಾನ್ಸ್ ಯುವರ್ ಸ್ಕಿಲ್ಸ್. ಸೊ ಅದರಲ್ಲಿ ನೀವು ಇದನ್ನು ಎಷ್ಟು ಇಫೆಕ್ಟಿವ್ ಆಗಿ ತೊಗೋತೀರಾ, ಎಷ್ಟು ಇಫೆಕ್ಟಿವ್ ಆಗಿ ನೀವು ಸ್ಟಡಿ ಮಾಡ್ತೀರಾ, ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. So you get 2 years extra to enhance your skills and you will get to know many other subjects in depth. So
ಮಾಸ್ಟರ್ಸ್ ಮಾಡಿದ್ರೆ ಇದೊಂದು ಪ್ರೂವ್ ಆಯಿತು. ಆಮೇಲೆ ಎರಡನೇದು, ಯು ಹ್ಯಾವ್ ಟು ಇನ್ವೆಸ್ಟ್ ಲಾಟ್ ಮೋರ್ ಮನಿ ಕಂಪೇರ್ಡ್ ಟು ಯುವರ್ ಬ್ಯಾಚುಲರ್ಸ್. ಅದಕ್ಕೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದೊಂದು ಪರ್ಸ್ನಲ್ ರೀಸನ್ ಆಗ್ಬೋದು, ಪ್ರೋಸು ಆಗ್ಬೋದು, ಕಾನ್ಸು ಆಗ್ಬೋದು, ಡಿಪೆಂಡ್ ಆನ್ ಯು. ಆಮೇಲೆ ನೆಕ್ಸ್ಟು ಪ್ಲೇಸ್ಮೆಂಟ್ ರಿಲೇಟೆಡ್ ನೋಡಿದ್ರೆ ಮಾಸ್ಟರ್ಸ್ ಮಾಡಿದ್ರೆ ನಿಮಗೆ ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ ಅಂತ ಅನ್ಬೋದು. ಆದರೆ ಇದು 100% ಟ್ರುತ್ ಅಲ್ಲ. ಸೊ ಆಫ್ಟರ್ ಮಾಸ್ಟರ್ಸ್ ನಿಮಗೆ ಒಳ್ಳೆ ಪ್ಲೇಸ್ಮೆಂಟು ಸಿಗ್ಬೋದು, ಇಲ್ಲ ಪ್ಲೇಸ್ಮೆಂಟ್ ಸಿಗದೇ ಇರ್ಬೋದು. ಸೊ ನೀವು ಏನಾದರೂ ಬೇಡ, ನಾನು 2 years ಸುಮ್ಮನೆ ಯಾವುದೋ ಒಂದು ಕೋರ್ಸ್ ಮಾಡ್ತೀನಿ, ನಾನು ಅಲ್ಲೇ ಪ್ಲೇಸ್ಮೆಂಟ್ ಪಡಿತೀನಿ ಅಂದರೆ ಅದಕ್ಕೂ ಮಾಡ್ಬೋದು. ಸೊ ಮಾಸ್ಟರ್ಸ್ ಇಸ್ ನಾಟ್ ನೆಸಸರಿ ಫಾರ್ ಆಲ್. ನೀವು ಮುಂದೆ ಮಾಸ್ಟರ್ಸ್ ಮಾಡಿ ಟೀಚಿಂಗ್ ಫೀಲ್ಡಿಗೆ ಹೋಗ್ತೀನಿ, ಯಾವುದಾದ್ರೂ KCET UGC NET ಎಕ್ಸಾಮ್ಸ್ ಎಲ್ಲ ಬರಿತೀನಿ, ಆ ಥರ ನಿಮ್ದು ಏನಾದರೂ ಸ್ಕೋಪ್ ಇತ್ತು, ಆಮೇಲೆ ನಾನು ಊರ ಕಡೆನೇ ಸೆಟಲ್ ಆಗಬೇಕು, ಟೀಚರ್ ಆಗಬೇಕು ಅಂದರೆ ಸೊ ನೀವು ಮಾಸ್ಟರ್ಸ್ ಮಾಡ್ಬೋದು. ಆದರೆ ನೀವು ಮಾಸ್ಟರ್ಸ್ ಮಾಡಿ ಪ್ಲೇಸ್ ಆಗ್ತೀನಿ ಹಂಗೆ ಹಿಂಗೆ ಅಂದರೆ ನೀವು ಈ 2 yearsನ್ನು ನೀವು ಯಾವ ಥರ ಉಪಯೋಗ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಫ್ ಯು ವಾಂಟ್ ಟು ಪರ್ಸ್ಯೂ ಮಾಸ್ಟರ್, ಹ್ಯಾವ್ ಟು ಬಿ ಗುಡ್ ಇನ್ ಫೈನಾನ್ಷಿಯಲ್ ಕಂಡೀಷನ್, ಹ್ಯಾವ್ ಟು ಎನ್ಹಾನ್ಸ್ ಯುವರ್ ಸ್ಕಿಲ್ಸ್ ಇನ್ ದಿಸ್ 2 years. ಆಮೇಲೆ ನಿಮಗೆ ಡೆಪ್ತಲ್ಲಿ ಸಬ್ಜೆಕ್ಟ್ಸ್ ನಾಲೆಜ್ ಬರುತ್ತೆ ಇಫ್ ಯು ಗೋ ಫಾರ್ ಮಾಸ್ಟರ್ಸ್. ಆದರೆ ಎಲ್ಲ ಕಾಲೇಜಸಲ್ಲಿ ಇದಾಗಲ್ಲ. ಸೊ ಸಮ್ ಕಾಲೇಜಸ್ ಇರುತ್ತೆ, ನೀವು ಒಳ್ಳೆ ರ್ಯಾಂಕ್ ತೆಗೆದೆ ಯಾವುದೋ ಒಂದು ಕಾಲೇಜ್ಗೆ ಹೋಗ್ತೀನಿ ಅಂದರೆ ಅಲ್ಲಿ ಆ ಎನ್ವೈರ್ಮೆಂಟ್ ಸಿಗೋದು ನಿಮಗೆ ತುಂಬ ಕಡಿಮೆ, ಆಮೇಲೆ ಪ್ಲೇಸ್ಮೆಂಟ್ ಸಿಗೋದು ತುಂಬ ಕಡಿಮೆ. ಸೊ ಇಫ್ ಯು ಡೋಂಟ್ ಗೆಟ್ ಎ ಗುಡ್ ರ್ಯಾಂಕ್, ಲೈಕ್ ನಿಮಗೆ 1500 ಮೇಲೆ ಇಲ್ಲ 2000 ಮೇಲೆ ರ್ಯಾಂಕ್ ಬಂದರೆ, ಸೊ ಐ ಪ್ರಿಫರ್ ಯು ಟು ಲೈಕ್ 1 year ನೀವು ಕೋರ್ಸ್ ಮಾಡಿ ಜಾಬ್ ಹುಡುಕಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಸ್ ಅದು ಆಗಲಿಲ್ಲ ಅಂದರೆ ಯು ಕ್ಯಾನ್ ಟ್ರೈ ನೆಕ್ಸ್ಟ್ ಇಯರ್ಸ್ ಟು ರೈಟ್ PGCET ಆ್ಯಂಡ್ ಸ್ಕೋರ್ ಗುಡ್ ಮಾರ್ಕ್ಸ್ ಆ್ಯಂಡ್ ಸೆಕ್ಯೂರ್ ಅ ಗುಡ್ ರ್ಯಾಂಕ್ ಇನ್ PGCET. ಇಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ತೀನಿ ಅಂದರೆ ತುಂಬ ಜಾಸ್ತಿ ದುಡ್ಡು ಹೋಗುತ್ತೆ. ಆಮೇಲೆ ನೀವು ಆ 1 year ಗ್ಯಾಪಲ್ಲಿ ಕೋರ್ಸಸ್ ಎಲ್ಲ ಮಾಡಿದ್ರೆ ನಿಮ್ಗಳಿಗೆ ಸಬ್ಜೆಕ್ಟ್ ಗ್ರಿಪ್ಪು ಬರುತ್ತೆ. ಸೊ ಯು ವಿಲ್ ಬಿ ರೆಡಿ ಫಾರ್ ಪ್ಲೇಸ್ಮೆಂಟ್. ಆಮೇಲೆ ನೀವು ಅದಾದಮೇಲೆ ಮಾಸ್ಟರ್ಸ್ ಮಾಡಿದ್ರೆ ನಿಮಗೆ ಒಳ್ಳೆ ಪ್ಯಾಕೇಜಸ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆದರೆ ಒನ್ ಆಫ್ ದ ಮೋಸ್ಟ್ ಪ್ರಾಬ್ಲಮೆಟಿಕ್ ಥಿಂಗ್ ಇಸ್ ಲೈಕ್ 1 year ಗ್ಯಾಪ್ ಆದರೆ ಕೆಲವೊಂದು ಕಂಪ್ನೀಸ್ ನಿಮಗೆ ಅಂದರೆ ಅವ್ರ ಪ್ಲೇಸ್ಮೆಂಟಿಗೆ ಕೊಂಡ್ರಕ್ಕೆ ಅಲೌ ಮಾಡೋಂಗಿಲ್ಲ. ಸೊ ಅದನ್ನೆಲ್ಲ ನೀವು ನೋಡ್ಕೋಬೇಕು.